ಸ್ನೇಹಿತರೆ ನಮಸ್ಕಾರ. ಹೇಗಿದ್ದಾರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಇದು ಒಂದು ಸಂದೇಶ ಕೊಡುವಂತಹ ಸುದ್ದಿ. ನಾನು ಒಂದು ಸಂಸ್ಥೆಯ ವರ್ಕ್ ಮೇಲೆ ಇಡೀ ರಾಜ್ಯದ ಸುಮಾರು 12 ಜಿಲ್ಲೆಗಳು ಒಬ್ಬೊಬ್ಬನೇ ಓಡಾಡಿದ್ದೀನಿ. ತುಂಬಾ ಪ್ರಯಾಣ ಮಾಡಿದ್ದೀನಿ. ಬೆಂಗಳೂರಿಂದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಬೆಳಗಾವಿ, ಧಾರವಾಡ, ಗದಗ, ಮತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಮತ್ತು ಯಾದಗಿರಿ ಜಿಲ್ಲೆ, ಈ ಕಡೆ ಬಂದುಬಿಟ್ಟು ರಾಮನಗರ, ಮಂಡ್ಯ, ಮೈಸೂರು, ಈ ಥರ ಜಿಲ್ಲೆಗಳಿಗೆ ಒಂದು ಸಂಸ್ಥೆ ವರ್ಕ್ ಮೇಲೆ XCV ಕಾರ್ನಲ್ಲಿ ತುಂಬ ಓಡಾಡಿದ್ದೀನಿ. ಒಂದು 7 ವರ್ಷ ತುಂಬಾ ಪ್ರಯಾಣ ಮಾಡಿದ್ದೀನಿ. ನಾನು ಬಿಡ್ತಿದ್ದು ನೈಟ್ ಹೊತ್ತೆ, ಇದರ ನೈಟ್ ಹೊತ್ತಲ್ಲಿ ತುಂಬ ಚೆನ್ನಾಗಿ ಪ್ರಯಾಣ ಆಗುತ್ತೆ ಅಂಥೇಳಿ ನೈಟ್ ಬಿಡ್ತಿದ್ದೆ. ಡೇನಲ್ಲಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿಬಿಡ್ತಿದ್ದೆ. ಹೋಗ್ಬಿಟ್ಟು ಬೆಳಗ್ಗೆ ನಾನು ಒಂದು ಎಲ್ಲ ದೂರದ ಪ್ರಯಾಣ 400 ಕಿಲೋಮೀಟರ್ ನಾನು ಹೇಗೆ ಪ್ಲ್ಯಾನ್ ಮಾಡ್ಕೊತಿದ್ದರೆ 350 ಕಿಲೋಮೀಟರ್ ಮೇಲೆ 400 ಕಿಲೋಮೀಟರ್ ಹೋಗಬೇಕಾದ್ರೆ ನೈಟ್ ಬಿಡ್ತಿದ್ದೆ. ಈ ರಾಮನಗರ, ಮಂಡ್ಯ ಕಡೆ, ಮೈಸೂರು ಕಡೆಗೆ ಬೆಳಗಿನ ಜಾವ ಬಿಡ್ತಿದ್ದೆ. ಆರಾಮಾಗಿ ಹೋಗ್ಬೋದು. ಬೆಂಗಳೂರಿಂದ ಮೈಸೂರಿಗೆ ಆರಾಮಾಗಿ ಬೆಳಗ್ಗೆ ಒಂದು 6:15ಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು 10 ಗಂಟೆಗೆಲ್ಲ ರೀಚ್ ಆಗ್ತಿದ್ದೆ. ಹಾಗಾಗಿ ಈ ಕಡೆ ಇಲ್ಲ, ನಾನು ಈ ಕಡೆ ಯಾದಗಿರಿ, ರಾಯಚೂರು, ಹುಬ್ಬಳ್ಳಿ, ಧಾರವಾಡ ಕಡೆ, ಗದಗ ಕಡೆ, ವಿಜಯನಗರ ಜಿಲ್ಲೆ ಕಡೆ ಹೋಗಬೇಕಾದ್ರೆ ರಾತ್ರಿ ಹೊತ್ತು ಪ್ರಯಾಣ ಮಾಡ್ತಿದ್ದೆ. ಬೆಳಗ್ಗೆ ರೀಚ್ ಆಗಿಬಿಡ್ತಿದ್ದೆ. ಅಲ್ಲಿ ಒಂದು ಫ್ರೆಶ್ ಅಪ್ ಆಗಿಬಿಟ್ಟು ರೂಮ್ ಮಾಡಿಕೊಂಡು ಮತ್ತು ಅಲ್ಲಿ ಸಂಸ್ಥೆಯ ಕೆಲಸ ಮುಗಿಸ್ಕೊಂಡು ಮತ್ತು ಪುನಃ ಸಂಜೆ ಒಂದು 7 ಗಂಟೆಗೆ ರಿಟರ್ನ್ ಬಿಡ್ತಿದ್ದೆ. ಊಟದ ಟೈಮ್ಗೆ ಒಂದು ಸ್ವಲ್ಪ ಓಡಿಸ್ಬಿಡ್ತಿದ್ದೆ ಕಾರು. ಈ ರೀತಿ ಸಿಂಗಲ್ ಜಾಸ್ತಿ ಓಡಾಡಿದ್ದೀನಿ. ಒಂದೊಂದು ಸಂದರ್ಭದಲ್ಲಿ ನನ್ನ ಸಂಸ್ಥೆ ಅಲ್ಲಿ ವರ್ಕ್ ಮಾಡುವಂತಹ ಸ್ಟಾಪ್ ಕರ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಏನಾದರೂ ಮೀಟಿಂಗ್ಸ್ ಕಾರ್ಯಕ್ರಮ ಆದರೆ ಮಹಿಳೆಯರು 3-4 ಜನ ಬರ್ತಿದ್ರು. ಆ ರೀತಿ ಇತ್ತು. ಆದರೆ ಒಬ್ಬೊಬ್ಬನ ಜಾಸ್ತಿ ಓಡಾಡಿದ್ದಕ್ಕೆ ನನಗೆ ತುಂಬ ರಸ್ತೆ ಮಧ್ಯಗಳಲ್ಲಿ ತುಂಬಾ ಒಂದು ಅನುಭವಗಳಾಗಿದ್ದಾವೆ. ಆ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಈ ಸುದ್ದಿಯಲ್ಲಿ ಹೇಳ್ತೀನಿ. ಕೆಲವೊಂದು ಸಮಯದಲ್ಲಿ ನಾನು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿ ಬಂದಿದ್ದೀನಿ ಅಂದರೆ, ಒಂದೊಂದ್ಸಲಿ ಅಲ್ಲಿಂದ ಬಂದಿದ್ದು ಹೇಗೆ ದೇವರದ ಒಂದು ಆಶೀರ್ವಾದ ಒಳ್ಳೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅಂಥ ಸಂದರ್ಭಗಳು ಕೂಡ ನಡೆದಿದ್ದಾವೆ. ತುಂಬಾ ಘಟನೆಗಳು ನಡೆದಿದ್ದಾವೆ. ಕೆಲವೊಂದು ಸಲ ಮಹಿಳೆಯರು ಜೊತೆಯಲ್ಲಿ 3-4 ಜನ ನಾವು ಸ್ಟಾಪ್ ಇದ್ದಾಗ ಅವರು ಕೂಡ ನನ್ನ ಜೊತೆ ಕೆಲವು ದೆವ್ವಗಳು ನೋಡಿದ್ದಾರೆ ಓಪನ್ ಆಗಿ. ಏನು ಸರ್ ಅಂತ ಭಯಪಟ್ಟಿದ್ದಾರೆ. ಮತ್ತು ಇನ್ನೊಂದು ಸಲ ನಮ್ಮ ಜೊತೆ ಒಬ್ಬರು ಹರೀಶ್ ಅಂಥೇಳಿ ಅವ್ರ ಹುಡುಗ, ಅವರು ನೋಡಿದ್ದಾರೆ ಬೆಳಗಿನ ಜಾವ ಸಂದರ್ಭದಲ್ಲಿ ಬರುವಾಗ. ತುಂಬಾ ಅದನ್ನು ಒಂದು ಸುದ್ದಿಯಲ್ಲಿ ಮಾಡ್ತೀನಿ. ಅವ್ನು ತುಂಬ ನಿದ್ದೆ ಮಾಡ್ತಿದ್ದ, ಪಕ್ಕದಲ್ಲಿ ಕುತ್ಕೊಂಡು ತುಗಿಸ್ತಾ ಇದ್ದ. ಅವನು ದೆವ್ವ ನೋಡಿಬಿಟ್ಟು ಶಾಕ್ ಆಗಿಬಿಟ್ಟು ನಿದ್ದೆಯಲ್ಲೋ ಹೋಯ್ತು ಅವನಿಗೆ. ನಾನು ಏನು ಹರೀಶ ನೋಡ್ದ ಏನು ನೋವು ಅಂದಂಗೆ ಆಯಿತು. ಮತ್ತು ಸ್ಟಾಪ್ ಅಂತೂ ತುಂಬ ಸಲ ತೋರಿಸ್ಬಿಟ್ಟಿದ್ದೀನಿ. ಆ ರೀತಿಯಾಗಿದೆ. ಇದೊಂದು ಘಟನೆ. ಇದ್ರ ಬಗ್ಗೆ ನಾನು ಈಗ ಮಾಡ್ತಿರೋ ಸುದ್ದಿ ಏನಂದರೆ, ನಾನು ದೇವನಹಳ್ಳಿ ಹತ್ತಿರ ವಿಜಯಪುರದಿಂದ ಒಂದ್ಸಲಿ ಯಾದಗಿರಿ ಹೋಗೋ ಒಂದು ಸಂದರ್ಭ ಬರುತ್ತೆ. ನಾನು ಅವತ್ತು ಸೋಮವಾರ ನೈಟ್ ಪ್ಲ್ಯಾನ್ ಮಾಡಿಕೊಂಡು ಬಿಟ್ಟೆ. ಒಂದು 7:30ಗೆ ವಿಜಯಪುರ ಬಿಟ್ಟೆ. ಯಾಕೆ ಬೇಗ ಬಿಟ್ಟೆ ಅಂದರೆ, ಬಾಗೇಪಲ್ಲಿ ನಾನು ಆ್ಯಕ್ಚುಲಿ ಮ್ಯಾಪ್ ನೋಡಿದೆ. ಹೆಂಗೆ ತೋರಿಸ್ತು ಅದು ನಿಯರೆಸ್ಟ್ ಒಳ್ಳೆ ನಂಗೆ ರೋಡ್ ಚೆನ್ನಾಗಿರಬೇಕು. ಸ್ವಲ್ಪ ಒಂದು 50 ಕಿಲೋಮೀಟರ್ ಜಾಸ್ತಿ ಇದ್ರೂ ಪರವಾಗಿಲ್ಲ. ಹಾಗಾಗಿ ವಿಜಯಪುರದಿಂದ ನಾನು ಯಾದಗಿರಿಗೆ ಮ್ಯಾಪ್ ನೋಡಿದಾಗ ಹೀಗೆ ಬಾಗೇಪಲ್ಲಿ ಮೇಲೆ ಬಳ್ಳಾರಿ ರೋಡು, ಬಾಗೇಪಲ್ಲಿ, ಅನಂತಪುರ, ಗುಂತಕಲ್ಲು, ಆದೋನಿ, ಮಂತ್ರಾಲಯ ಆದ ತಕ್ಷಣ ರಾಯಚೂರು ಬಿಟ್ಟ ತಕ್ಷಣ ಯಾದಗಿರಿ, ಈ ರೀತಿ ಇತ್ತು. ಸರಿ ಅಂಥೇಳಿ ಇನ್ನು ಬಾಗೇಪಲ್ಲಲ್ಲಿ ಬ್ರದರ್ ಫ್ಯಾಮ್ಲಿ ಇದೆ, ಅಲ್ಲೇ ಊಟ ಮಾಡ್ಕೊಂಡು ಹೋಗಿ ಬಿಡೋಣ ಅಲ್ಲಿ ಫಸ್ಟ್. ಇಲ್ಲಿಂದ ಬಾಗೇಪಲ್ಲಿ ಹೋಗೋಣ ಅಂಥೇಳಿ ಒಂದು 7:45ಗೆ ಹಂಗೆ ಬಿಟ್ಟೆ. 7:45 ಬಿಟ್ಟು ಒಂದು 8:30ಗೆ ಹೋದೆ. ಮನೆಯಲ್ಲಿ ನಮ್ಮ ಬ್ರದರ್ಸ್ ಫ್ಯಾಮ್ಲಿಗೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಸರಿಯಾಗಿ ನಾನು ಬಾಗೇಪಲ್ಲಿ 9:30ಗೆ ಬಿಟ್ಟೆ. ಕರೆಕ್ಟಾಗಿ ನಾನು 10:00 ನಾನು ಅನಂತಪುರಕ್ಕೆ ರೀಚ್ ಆದೆ. ಅನಂತಪುರಕ್ಕೆ ರೀಚ್ ಆಗಿಬಿಟ್ಟು ಅನಂತಪುರ ಮಧ್ಯದಲ್ಲಿ ಎಲ್ಲಿ ನಿಲ್ಲಿಸಲಿಲ್ಲ. ಅನಂತಪುರ ಹತ್ರ ನಿಲ್ಲಿಸ್ಬಿಟ್ಟು ನಾನು ಲೆಫ್ಟ್ ಸೈಡಲ್ಲಿ ಸ್ವಲ್ಪ ದೂರ ಹೋದರೆ ಲೆಫ್ಟಿಗೆ ಗುಂತಕಲ್, ಅದೊಂದು 2 ಹೋಗೋದಿರುತ್ತೆ. ಸಿಂಗಲ್ ರೋಡ್ ಬರುತ್ತೆ.
ಬಗೆಪಲ್ಲಿ ಟು ಅನಂತಪುರ ತುಂಬ ಹೈವೇ ಇರೋದ್ರಿಂದ ಬರೀ 1 ಅವರ್ಗೆಲ್ಲ ನಾನು ಅನಂತಪುರ ರೀಚ್ ಆದೆ. 1 ಅವರ್ ಕೂಡ ಇಲ್ಲ, 45-50 ನಿಮಿಷಕ್ಕೆ ಬಂದು ಹೋಗ್ಬಿಟ್ಟೆ. ಆಫ್ಟರು ಅನಂತಪುರದಲ್ಲಿ ಲಾಸ್ಟ್ ಒಂದು ಕಡೆ ಊರು ಬೈಪಾಸ್ ಮುಂಚೆ ಒಂದು ಹೋಟೆಲ್ ಇತ್ತು, 10:30 ಆಗಿತ್ತು. ಅಲ್ಲಿ ಒಂದು 15 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಟೀ ಕುಡಿದೆ. ಟೀ ಚೆನ್ನಾಗಿತ್ತು. ಟೀ ಕುಡಿದ್ಬಿಟ್ಟು ಅನಂತಪುರಲ್ಲಿ ಸರಿಯಾಗಿ ನಾನು ಏನು ಮಾಡಿದೆ, ಬಿಟ್ಟೆ. ನಾನು ಸ್ವಲ್ಪ ಟೈಮ್ ತೊಗೊಂಡು 11:45ಗೆ ಅನಂತಪುರ ಬಿಟ್ಟೆ. 11:45 ಬಿಟ್ಟಾಗ ಏನಾಯಿತು, ಸರಿಯಾಗಿ ಒಂದು 12:15ಗೆ ನಾನು 12 ಗಂಟೆ 15 ನಿಮಿಷಕ್ಕೆ ಆದೋನಿಗೆ ರೀಚ್ ಆಗಿಬಿಟ್ಟೆ. ಆದೋನಿಗೆ ರೀಚ್ ಆಗಿ ಆದೋನಿ ಸುಮಾರು 150 ಕಿಲೋಮೀಟರ್ ಏನು ಬರುತ್ತೆ ಅನಂತಪುರದಿಂದ. ಅಲ್ಲಿಂದ ಬಿಟ್ಟೆ. ಆದೋನಿಗೆ ಹೋದ ತಕ್ಷಣ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸ್ವಲ್ಪ ಒಂದು ನಿದ್ದೆ ಬರೋ ಥರ ಇತ್ತು. ಆದೋನಿದಲ್ಲಿ ಒಂದು ಹೋಟೆಲ್ ಇತ್ತು, ಟೀ ಸ್ಟಾಲ್ ಥರ. ಯಾಕೆಂದರೆ ಅನಂತಪುರದಿಂದ ನಾವು ಮಂತ್ರಾಲಯ ರೋಡ್ವರೆಗೂ ಸಿಂಗಲ್ ರೋಡೇ ಬರುತ್ತೆ, ಯಾವುದೂ ಡಬಲ್ ರೋಡ್ ಇರೋಲ್ಲ. ಹಾಗಾಗಿ ಮಧ್ಯದಲ್ಲಿ ಎಲ್ಲಿ ನಿಲ್ಲಿಸ್ಕೊಳ್ಳೋಂಥ ಹೋಟ್ಲ್ಗಳು, ಟ್ರಾಫಿಕ್ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ ಅನಂತಪುರದಿಂದ ಮಂತ್ರಾಲಯ ರೋಡು. ಆದ್ರೂ ಅಷ್ಟೊಂದು ಓಡಾಡಲ್ಲ, ಜಾಸ್ತಿ ಅಷ್ಟೊಂದು ಬರೋಲ್ಲ, ಹೈವೇಗೆ ಬರೋ ಥರ ಬರೋಲ್ಲ, ಅಷ್ಟೊಂದು ಹೋಟ್ಲ್ಗಳಿರಲಿಲ್ಲ. ಹಾಗೆ ಅನಂತಪುರದಿಂದ ಗುಂತ್ಕಲ್ ಮೇಲೆ ಕಂಟಿನ್ಯೂಸ್ ಆಗಿ ಆದೋನಿವರೆಗೂ ನಿಲ್ಲಿಸಲೇ ಇಲ್ಲ. ಇಲ್ಲಿ ಆದೋನಿಗೆ ರೀಚ್ ಆದೆ. ಅಲ್ಲಿ ಒಂದು ಟೀ ಅಂಗಡಿ ಇತ್ತು, ಸ್ವಲ್ಪ 5-6 ಗಾಡಿಗಳು ನಿಲ್ಲಿಸಿದ್ರು ವೆಹಿಕಲ್ಸು. ನಾನು ಸಾಂಗ್ಸ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ ಒಬ್ಬನೇ. ನನಗೊಂದು ಸಾಂಗ್ಸ್, ಒಳ್ಳೆ ಮ್ಯೂಸಿಕ್ ಸಾಂಗ್ಸು ಇದ್ರೆ ಸಾಕು, ಜೊತೆಗೆ ಯಾರು ಇರಬೇಕು ಅವಶ್ಯಕತೆ ಇಲ್ಲ. ಎಲ್ಲೂ ಹೋಗಬೇಕು ಆ ಪಾಯಿಂಟ್ ಬರೋರು ನಿದ್ದೆ ಬರೋಲ್ಲ, ಆ ರೀತಿ ನಾನು ಪ್ಲ್ಯಾನ್ ಇಟ್ಕೊಂಡಿರ್ತೀನಿ. ಈ ರೀತಿ ಒಳ್ಳೆ ಸಾಂಗ್ಸ್ ಹಾಕ್ಕೊಂಡು ಓಡಿಸ್ಕೊಂಡು ಆದೋನಿಗೆ ಬಂದುಬಿಟ್ಟೆ. ಆದೋನಿಗೆ ಹೋಗಿ ಲಾಸ್ಟು ಆದೋನಿಗೆ 2 ಗಂಟೆಗೆ ರೀಚ್ ಆಗಿ ಆದೋನಿಯಲ್ಲಿ ಸುಮಾರು ಅರ್ಧ ಗಂಟೆ 3/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ. ಸ್ವಲ್ಪ ಮುಖ ತೊಳ್ಕೊಂಡು 2:30 ಹಂಗಾಗಿತ್ತು ಆದೋನಿಗೆ ಸರಿ ರೀಚ್ ಆಗೋವರೆಗೂ. 2 ಗಂಟೆ ಆಗಿತ್ತು ಆದೋನಿಗೆ ರೀಚ್ ಆಗೋಷ್ಟೊತ್ತಿಗೆ. ಟೀ ಕುಡಿದು ಮುಖ ತೊಳ್ಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾಮೂಲಿ ನಾನು ಸಿಂಗಲ್ ಇದ್ದೆ. ಎಲ್ಲರೂ ಒಂಥರ ವಿಚಿತ್ರವಾಗಿ ನೋಡ್ತಿದ್ರು, ಏನು ನೀನು ಒಬ್ಬನೇ ಬಂದಿದ್ದಾನೆ ಕೇಳಿದ್ರು. ಆದೋನಿಯಲ್ಲಿ ಆದೋನಿ ಸ್ವಲ್ಪ ಆಂಧ್ರ ಬರುತ್ತಲ್ಲ, ಎಕಡೆಗೆ ವస్తున్నాರಲ್ಲ ಸರ್ మీరు ಅಂತ ಕೇಳಿದ್ರು. ಇಲ್ಲ ನಾನು ಬೆಂಗಳೂರಿಂದ ಬರ್ತಾಯಿದ್ದೀನಿ ಈ ಥರ. ಅಂದರೆ ಎಲ್ಲಿಗೆ? ಯಾದಗಿರಿಗೆ ಅಂದರೆ ಏನೋ ಫಾರಿನ್ಗೆ ಹೋದಾಗ ಯಾದಗಿರಿಗೆ ಒಬ್ಬರೇ ಹೋಗ್ತೀರಾ, ಅಷ್ಟು ಪರವಾಗಿಲ್ಲ ಸರ್, ತುಂಬ ಧೈರ್ಯ ಅಂತ, ಹುಷಾರು ಸರ್ ಅಂತ ಹೋಟ್ಲವರೆಲ್ಲ ಹೇಳಿದ್ರು. ನಾನು ಎಲ್ಲರೂ ಹೋದರೆ ಆತ್ಮೀಯರಾಗಿ ಮಾತಾಡ್ತಿರ್ತೀನಿ, ಹೇಗೆ ಆಂಧ್ರ ಆಗಲಿ ತೆಲುಗು ಕರ್ನಾಟಕದ ಆಗಲಿ ಚೆನ್ನಾಗಿ ಮಾತಾಡ್ತೀನಿ. ಹೇಗೆ ನಡೀತಿದೆ ಬಿಸ್ನೆಸ್ಸು, ಯಾವ ರೀತಿ ಇದ್ದೀರಾ, ನಿಮಗೆ ಪರವಾಗಿಲ್ವಾ, ಹಾಗೆ ರಾತ್ರಿ ಎಲ್ಲ ನಿದ್ದೆ ಕೆಡಿಸ್ಕೊಂತಿರಲ್ವ, ಪರವಾಗಿಲ್ಲ ತಕ್ಕಂತೆ ಬಿಸ್ನೆಸ್ ಅಂತ ಕೇಳ್ಕೊಂಡು ಮಾತಾಡೋದು ಸಹಜ ನನಗೆ. ಹುಷಾರು ಸರ್ ಅಂತ ಅವತ್ತೇನು ಚಿತ್ರವಾಗಿ ಕಾಣಿಸೋಂಗೆ ಸ್ವಲ್ಪ ಹುಷಾರು ಸರ್, ಸಿಂಗಲ್ ರೋಡು ಬೇರೆ ಅಂತ ಹೇಳಿ ಹೇಳಿದ್ರು. ಓಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿ ನಾನು 2:45ಗೆ ಆದೋನಿ ಬಿಟ್ಟೆ. ಎಲ್ಲ ಸಿಂಗಲ್ ರೋಡೇ, ರೋಡ್ ಅಂತೂ ತುಂಬ ಚೆನ್ನಾಗಿದೆ, ಬಟ್ ಸಿಂಗಲ್ ರೋಡು. ಒಂದು 100-120 ಫಾಸ್ಟು ಹಂಗೆ ಹಿಡಿದಿದೆ ಅಪ್ ಟು ಆದೋನಿವರೆಗೂ. ಅನಂತಪುರದಿಂದ ತುಂಬ ಚೆನ್ನಾಗಿತ್ತು. XCV500 ಗೊತ್ತಲ್ಲ ನನಗೆ, ಒಳ್ಳೆ ರೋಡ್ ಗ್ರಿಪ್, ಒಳ್ಳೆ ವೆಹಿಕಲ್ಲು. ಏನಾಯಿತು, ಆದೋನಿ ಬಿಟ್ಟು ಸ್ವಲ್ಪ ಆದೋನಿದಿಂದ ನಾನು ಮಂತ್ರಾಲಯ ನೋಡಿದೆ. ಒಂದು 49-50 ಕಿಲೋಮೀಟರ್ ಇದೆ ಅಷ್ಟೇ ಆದೋನಿಂದ ಮಂತ್ರಾಲಯದಲ್ಲಿ ಸ್ವಲ್ಪ ಅಷ್ಟೇ ನೋಡೋಣ, ಚೆನ್ನಾಗಿರುತ್ತೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಆದೋನಿ ಬಿಟ್ಟು ಒಂದು 10 ಕಿಲೋಮೀಟ್ರು ಅಷ್ಟೇ ಮುಂದೆ ಬಂದಿದ್ದೀನಿ. ಒಂದು ಹುಡುಗಿ ನನಗೆ ಡ್ರಾಪ್ ಕೇಳೋಕ್ಕೆ ಥರ ರೋಡ್ ಸೈಡ್ ನಿಂತ್ಕೊಂಡಿದ್ಲು. ಪ್ಲೀಸ್ ಅನ್ನೋ ರೀತಿಯಲ್ಲಿ ಕಾರು ಲಿಫ್ಟ್ ಕೇಳೋಕ್ಕೆ ಕೈ ಅಡ್ಡ ಮಾಡಿದ್ಲು. ಅಲ್ಲಿ ಏನೇ ಥರ ಆಯಿತು ಅಂದರೆ ಒಂದು ಕ್ರಾಸ್ ಇತ್ತು, ಚಿಕ್ಕದೊಂದು ಕ್ರಾಸ್ ಲೆಫ್ಟ್ ಸೈಡಲ್ಲಿ ಕ್ರಾಸ್ ಕಾಣಿಸ್ತಾ ಇತ್ತು. ಏನಾಯಿತು ಅಂದರೆ ಆ ಹುಡುಗಿಗೆ ಬೇರೆ ಯಾರೋ ಬಿಟ್ಟಂಗೆ ನನಗೆ ಫೀಲ್ ಆಯಿತು, ಯಾರೋ ಬಿಟ್ಟಿದ್ದಾರೆ, ಈ ಹುಡುಗಿ ಇವ್ರು ಬಂದ್ಲು ಅಂತ. ನನಗೆ ಯಾರೇ ಆಗಲಿ, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಡ್ರಾಪ್ ಕೇಳಿದ್ರೆ ಬಿಡ್ತೀನಿ. ಸುಮಾರು ಆ ರೋಡಲ್ಲಿ ನಾನು 2-3 ಸಲ ಹೋದಾಗ ಪೊಲೀಸ್ ಅವ್ರಿಗೆ ಮಂತ್ರಾಲಯದಿಂದ ಡ್ರಾಪ್ ಕೇಳಿದರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟ್ರು ಕೈ ಅಡ್ಡ ಹಾಕಿಬಿಟ್ಟು ಅವರ ಡಿಪಾರ್ಟ್ಮೆಂಟಿಂದನೇ ಸರ್ ಅನಂತಪುರಕ್ಕೆ ಬರ್ಬೋದು ಅಂದರೆ, ಸರ್ ಬನ್ನಿ ಪರವಾಗಿಲ್ಲ, ನನಗೂ ಒಬ್ಬನೇ ಅಲ್ವಾ ಅಂಥೇಳಿ ಮುಂದೆ ಕುಳಿಸ್ಕೊಳ್ತೀನಿ. ಜೆಂಟ್ಸ್ ಯಾರೇ ಕೂತ್ಕೊಳ್ಳಿ ಮುಂದೆ ಕುಳಿಸ್ಕೊತೀನಿ.
ಇವರು ಒಂದು ಹುಡುಗಿ ಲೇಡೀಸ್ ಅಲ್ವಾ, ಹಾಗಾಗಿ ಡ್ರಾಪ್ ಕೇಳಿದ ತಕ್ಷಣ ನಾನು ಫ್ರಂಟ್ ಡೋರು ನಿಲ್ಲಿಸ್ತೇವೆ ವೆಹಿಕಲ್. ಟೈಮ್ನ ಕರೆಕ್ಟ್ 2:45 ಆಗಿತ್ತು, 2:50 ಹಂಗಾಗಿತ್ತು. ಗ್ಲಾಸ್ ಮಾತ್ರ ವಿಂಡೋ ಓಪನ್ ಮಾಡಿದೆ. ಹಲೋ ಹೇಳಿ ಅಂತ ಹೇಳಿದೆ ತೆಲುಗುನಲ್ಲಿ. ಮತ್ತು ನನಗೆ ತೆಲುಗುನೂ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸರ್ ಈ ಕಡೆಯವ್ರು ಕೂತಿನವರು ಅಂದರು. ನೀನು ಯದಗಿರಿ ಅಂತ ಹೇಳಿದೆ. ಸರ್ రావచ్చు ఆఫీసరా ಅಂತ ಕೇಳಿದ್ರು. ఎక్కడోరు పోవాలి మీరు, కొంచెం ముందుకు సార్ అంతే, మాది క్రాస్ వస్తుంది, స్టాప్ వస్తుంది, మంత్రాలయం వరకు అనుకోండి సార్, మంత్రాలయం ముందుగానే దిగేస్తాను నేను ಅಂತ ಕೇಳಿದ್ಲು. ಓಕೆ ಸರ್ ಈ ಪ್ರಾಬ್ಲಮ್ ನೋ ಪ್ರಾಬ್ಲಮ್ಸು ಅಂಥೇಳಿ ಮುಂದ್ಗಡೆ ಕುತ್ಕೊಳಕ್ಕೆ ಬಂದರು. ಇಲ್ಲ ಇಲ್ಲದು ಏನಕ್ಕೆ ಪೋಂಡಿ ಅಂತ ಹೇಳಿ ಲಾಕ್ ಓಪನ್ ಮಾಡಿದೆ. ಹಿಂದ್ಗಡೆ ಕೂತ್ಕೊಂಡ್ಲು. ನಾನು ಕನ್ನಡ ಸಾಂಗ್ಸ್, ಒಳ್ಳೆ ಸಾಂಗ್ಸು, ಸೋನು ನಿಗಮ್ದು ಸಾಂಗ್ಸ್ ಕೇಳ್ಕೊಂಡು ಹೋಗ್ತಿದ್ದೆ. ಸರಿ ಅಂತ ಹತ್ಕೊಂಡ್ಲು ಅವಳು. ಮತ್ತು ಗ್ಲಾಸ್ ಇದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಕೇಳಿದ್ರು ಎಲ್ಲಿಂದ ఎక్కడికి వస్తున్నారు సార్ మీరు అంటే బెంగళూరు నుంచి వస్తాను నేను, ఇక్కడ యాదగిరికి పోవాలా, మార్నింగ్ నాకు ఒక మీటింగ్ ఉంది, అందువల్ల నైట్ జర్నీ చేస్తానండి ಅಂತ ಕೇಳಿದೆ. ನನಗೆ ಕೇಳಿದೆ మీది ఇక్కడ మీరు ఇక్కడే వాళ్ళేనా ಅಂತ ಕೇಳಿದೆ. ಈ ಕಡೆಯವರೇನಾ ನೀವು ಅಂತ ಕೇಳಿದೆ. ಹೌದು ನಾನು ಈ ಕಡೆಯವಳೆ, ನಾನು ಮುಂದೆ ಜಾಬ್ ಮೇಲೆ ಯಾರಿಗೋ ಭೇಟಿ ಮಾಡೋದಿದೆ, ಅದಕ್ಕೆ ಹೋಗ್ತಿದ್ದೀನಿ, ನಮ್ಮ ಕಡೆಯವ್ರು ಬಂದುಬಿಟ್ಟು. ನಾನು ಕೇಳಿದೆ ಒಬ್ಬರೇ ಬಂದಿರಲ್ವ ಗಸ್ಲಲ್ಲಿ ಅಂದರೆ, ಈಗಲೇ ಬಿಟ್ಟು ಹೋದರು ಅಂತ ಹೇಳಿದ್ರು. ಹೌದಾ ಅಂಥೇಳಿ ಸರಿ ಇಲ್ಲಿ ನಾನು ಮಾಮೂಲಿಯಾಗಿ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಬಟ್ ಏನಾಯ್ತು ಅಂದರೆ ನನಗೆ ಅವ್ಳು ಕುತ್ಕೊಂಡಿದ್ಲಲ್ವ, ನೋಡೋಕ್ಕೆ ಮಾತ್ರ ತುಂಬ ಒಂದು ಕ್ಲಾಸ್ 1 ಥರ ಇದ್ದಾಳೆ. ಕ್ಲಾಸ್ 1 ಡ್ರೆಸ್ ಕೋಡು ಎಲ್ಲ ಅಪ್ಸೆಲ್ ಆಗಿದ್ದಾಳೆ. ಏನು ಜಾಬ್ ಮಾಡ್ತಿದ್ದಾಳೆ, ಏನೋ ಸಾಫ್ಟ್ವೇರ್ ಏನಾದರೂ ಮಾಡ್ಕೊಂಡು ಅಂತ ಅಂದ್ಕೊಂಡೆ. ಬಟ್ ಅವಳು ಕಾರಲ್ಲಿ ಕುತ್ಕೊಂಡಾಗ ಒಂಥರ ಸ್ಮೆಲ್ಲು, ಗುಡ್ಡು ಅಲ್ಲ ಬ್ಯಾಡ್ ಸ್ಮೆಲ್ಲು, ಒಂಥರ ಬ್ಯಾಡ್ ಸ್ಮೆಲ್ ಬರ್ತಿತ್ತು. ಏನು ಇವಳು ನೋಡೋಕೆ ಹಿಂಗಿದ್ದಾಳೆ ಅಂತ. ನಾನು ಆ್ಯಕ್ಚುಲಿ ನಾನು AC ವಿಂಡೋಸ್ ಓಪನ್ ಮಾಡಲ್ಲ, AC ರನ್ನಿಂಗ್ಗೆ ಕಾರ್ ಓಡಿಸ್ತಾ ಇರ್ತೀನಿ. ಬ್ಯಾಡ್ ಸ್ಮೆಲ್ಲು ಬರ್ತಾಯಿದೆ. ಹಂಗೂ ಅವಳೇನಾದರೂ ಅಂದ್ಕೊಳ್ಳಿ ಏನೋ ಒಂಥರ ವಾಸನೆ ಬರ್ತಾಯಿದೆಯಲ್ವಾ, ಏನೋ ಬರ್ತಾಯಿದ್ದಿಲ್ಲ ನಿಮ್ಗೇನಾದ್ರು ವಾಸನೆ ಬರ್ತಾಯಿದೆ ಅಂತ ಕೇಳಿದೆ. ಇಲ್ಲ ಸರ್ ಏನು ವಾಸನೆ ಇಲ್ವೇ, ಇನ್ನೂ ಚೆನ್ನಾಗಿದೆ ನಿಮ್ಮ ಬಾರಲ್ಲಿ, ಚೆನ್ನಾಗಿದೆ, ಯಾವುದಾದ್ರೂ ಪರ್ಫ್ಯೂಮ್ ಹಾಕ್ದಂಗೆ ಇದೆಯಾ ನೀವು ಅಂತ ಕೇಳಿದ್ಲು ಅವಳು. ಇವಳಿಗೆ ಹೀಗೆ ಬರ್ತಿದೆ. ಬಟ್ ಅವಳ ಹತ್ರನೇ ಸ್ಮೆಲ್ ಬರ್ತಾ ಇರೋದು, ಅವ್ರ ಹತ್ರನೇ ಅವ್ರಿಗೆ ಸ್ಮೆಲ್ ಬಂದರೆ ಕಾಣಿಸಲ್ಲ, ಬೇರೆಯವ್ರಿಗೆ ಕಾಣಿಸುತ್ತೆ ಅದು. ಸರಿ ಅಂಥೇಳಿ ನಾನು ಹಂಗೆ ಏನು ಮುಂದೆ ಮಂತ್ರಾಲಯ ಮುಂಚೆನೇ ಇಳಿದು ಬಿಡ್ತೀನಿ ಅಂತ ಹೇಳಿದ್ದಲ್ಲ ಅಂತ ನಾನು ಮಾಮೂಲಿ 80-100 ಅದು ಸಿಂಗಲ್ ರೋಡ್, ಹೊಸ ರೋಡ್ಗಳಲ್ಲಿ ಹೇಗೆ ಅಂತ ಸಿಂಗಲ್ ರೋಡಲ್ಲಿ ಫಾಸ್ಟ್ ಹೋಗೋಕ್ಕಾಗಲ್ಲ, 80-90-100 ಅಷ್ಟೇ. ಟರ್ನಿಂಗ್ಸ್ ಬೇರೆ ಜಾಸ್ತಿ ಇತ್ತು ರೋಡಲ್ಲಿ, ಹಾಗೆ ಹೋಗ್ತಿದ್ದೆ. ಈ ಸ್ಮೆಲ್ಗೆ ನಾನು ಇರೋಕ್ಕಾಗಲಿಲ್ಲ, ಯಾಕೋ ಒಂಥರ. ಮತ್ತು ಹಿಂದ್ಗಡೆಯಿಂದ ಸ್ವಲ್ಪ ಅಲ್ಲಲ್ಲಿ ವೆಹಿಕಲ್ಸ್ ಬರೋದು ಇತ್ತು. ನಾನೇನು ಮಾಡಿದೆ, ಏನು ಇವಳು ಇಷ್ಟು ಸ್ಮೆಲ್ ಬರ್ತಂತ ಮಿರಾರ್ ತೊಗೊಂಡು, ಅವಳು ಸೆಟ್ಟಿಂಗ್ ಇರುತ್ತಲ್ವ ಹಿಂದ್ಗಡೆಯಿಂದ ಮಿರಾರ್ ಕಡೆ ನೋಡಿದೆ. ಮಿರಾರ್ ಕಡೆ ನೋಡ್ತೀನಿ, ಹಿಂದ್ಗಡೆ ಅವಳು ಕೂತ್ಕೊಂಡಿದ್ದು ಮಧ್ಯದಲ್ಲಿ, ಅವಳು ಕಾಣಿಸ್ತಿದ್ದಾಳೆ. ನೋಡಿದ್ರೆ ದೇವದಾಕರ ಒಂಥರ ಇದು ಮಾಡಿಕೊಂಡು ಹೇರಿಸಿ ಆ ಕಡೆ ಈ ಕಡೆ ಬಿಟ್ಕೊಂಡಿದ್ದಾಳೆ. ಭಯಂಕರವಾಗಿದ್ದಾಳೆ ಅವಳು, ಭಯಂಕರವಾಗಿ ಅಂದರೆ ಅಷ್ಟು ಭಯಂಕರವಾಗಿದ್ದಾಳೆ. ನನಗೆ ಮೊದಲೇ ಅವ್ಳು ಕುತ್ಕೊಂಡ ತಕ್ಷಣ ವಾಸನೆಗೆ ಇರೋಕ್ಕಾಗ್ತಾಯಿಲ್ಲ, ಏನೋ ಈ ತುಂಬ ಬ್ಯಾಡ್ ವಾಸನೆ ತುಂಬ ಬರ್ತಿದೆ. ಆದರೆ ನೋಡೋಕ್ಕೆ ಮನುಷ್ಯ ಮಾತ್ರ ಸೂಪರಾಗಿ ಕಾಣಿಸ್ತಾಳೆ, ಒಂದು ಹೀರೋಯಿನ್ ಥರ ಕಾಣಿಸ್ತಾಳೆ. ಮಿರಾರಲ್ಲಿ ನೋಡಿದ ತಕ್ಷಣ, ಮಿರಾರಲ್ಲಿ ನೋಡಿದ್ರೆ ಹಿಂದ್ಗಡೆ ಕುತ್ಕೊಂಡಿದ್ಲಲ್ವ, ಈ ಹೆಂಗೆ ಅವ್ಳು ಕಾಣಿಸ್ತಿಲ್ಲ ಅಂದರೆ ಈ ಅಪೋಸಿಟ್ ಈ ಕಡೆ ಆ ಕಡೆ ವೆಹಿಕಲ್ಸ್ ಹೋಗ್ತಾಯಿತ್ತಲ್ಲ, ಆ ಸಂದರ್ಭದಲ್ಲಿ ಅವಳ ಮುಖ ಕಾಣಿಸ್ತು ಅಂತ ನಾನು ಹಿಂದ್ಗಡೆ ವೆಹಿಕಲ್ಸ್ ಬರ್ತಾಯಿತ್ತು. ಹಿಂದ್ಗಡೆ ವೆಹಿಕಲ್ಸ್ ಬಂದಾಗ ಅವಳು ಮಿರಾರಲ್ಲಿ, ಫ್ರಂಟ್ ಮಿರಲ್ಲಿ ಅವ್ನು ನೋಡಿದ್ರೆ ಹೆಂಗೆ ಕಾಣಿಸುತ್ತಲ್ವ, ನೋಡಿದ್ರೆ ದೇವದಾಕರ ಭಯಂಕರವಾಗಿ ಶಾಕ್ ಆಯ್ತು ನನಗೆ, ಭಯಂಕರವಾಗಿ ಭಯ ಆಗೋಯ್ತು. ಏನಪ್ಪ ಇದು, ನೇರವಾಗಿ ನೋಡಿದ್ರೆ ಇವಳು ನಾನು ಹತ್ಸ್ಕೊಂಡಿದ್ದು ಯಾರೋ, ಇವಳು ಯಾರು ಅಂತ ನನಗೆ ತುಂಬ ಭಯ ಆಯಿತು. ಹತ್ಕೊಂಡು ಹೋಗುವಾಗ ಫಿಗರ್ ಇದ್ದಾಳೆ, ಒಂದು ಒಳ್ಳೆ ಮಾಡರ್ನ್ ಆಗಿದ್ದಾಳೆ. ಪಾಪ ಯಾರೋ ಬಿಲ್ಲಕ್ಕೆ ಏನಾದ್ರು ಎಕ್ಸಾಮ್ಸ್ ಪೇಪರ್ ಹಾಕಬೇಕೇನೋ, ಯಾವ್ದಾದ್ರು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕೇನೋ ಅಂತ ನಾನು ಡ್ರಾಪ್ ಕೊಡೋಕ್ಕೆ ಮಾಮೂಲಿ ಹಿಂಗಡೆ ಹಸ್ಕೊಂಡೆ. ನೋಡ್ರಿ ಇವಳು ಯಾರೋ ಇದ್ದಾಳೆ ಅಂಥೇಳಿ ಏನು ಮಾಡೋದು, ತುಂಬ ಭಯ ಆಗ್ತಿದೆ. ಸರಿ ಅಂಥೇಳಿ ನಾನು ಧೈರ್ಯ ತುಂಬ ಜಾಸ್ತಿ ದೇವಗಳು ನೋಡ್ಬಿಟ್ಟಿದ್ದೀನಿ. ಸರಿ ಅಂಥೇಳಿ ನನಗೆ ಯಾವ ಟೈಮಲ್ಲಿ ಹೆಂಗಾಗುತ್ತೆ ಅಂತಬಿಟ್ಟು ಕಂಡೀಷನಾಗಿ ಅಲರ್ಟ್ ಆದೆ ಡ್ರೈವಿಂಗಲ್ಲಿ. ಆ ಥರ ದೇವಗಳು ಹತ್ಕೊಂಡ್ಬಿಟ್ರೆ ಇದ್ದಕ್ಕಿದ್ದಂತೆ ಸ್ಟಡಿ ಕೆಲಸ ಮಾಡಲ್ಲ, ಬ್ರೇಕ್ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ದೂರ ಹೋಗ್ತಿದ್ದೆ ಫಾಸ್ಟ್. ಸಡನ್ಲಿ ಏನು ಮಾಡಿದೆ, ನಾನು ಸ್ವಲ್ಪ
ಸಡನ್ಲಿ ನಾನು 80-70 ಬಂದುಬಿಟ್ಟೆ. ಸ್ಲೋ ಮಾಡ್ಕೊಂಡ ತಕ್ಷಣ ಹಿಂದ್ಗಡೆ ತುಂಬ ದೂರದಲ್ಲಿ ಒಂದು ವೆಹಿಕಲ್ ಬರ್ತಾಯಿತ್ತು. ಅವಳಿಗೆ ಮಾತಾಡೋದು ಮಾತ್ರ ನಿಲ್ಲಿಸಲಿ ನಾನು. ಅವಳಿಗೆ ನನ್ನ ಮಾತುಗಳ ಮೇಲೆ ನಂಬಿದ್ದೀನಿ ಅಂದಂಗೆ, ಓಕೆ మీరు ನಿಮ್ಮದು ಯಾವ ಊರು ಈ ಕಡೆ ಅಂದಾಗ ಎಲ್ಲ ಮಾತಾಡೋಕೆ ಬಂದಾಗ ನಾನು ಸ್ಲೋ ಮಾಡ್ದಲ್ವ, ಸ್ಲೋನು ಮಾಡಿದೆ. ಹಿಂದ್ಗಡೆ ಒಂದು ತುಂಬ ದೂರದಲ್ಲಿ ಒಂದು ವೆಹಿಕಲ್ ಲೈಟಿಂಗ್ ಬರ್ತಾಯಿತ್ತು. ಆ ವೆಹಿಕಲ್ ಬರುವಾಗ ಸಿಂಗಲ್ ರೋಡ್ ಅಲ್ವಾ, ಆರಾಮಾಗಿ ಅವನಿಗೆ ಪ್ಲೀಸ್ ಅಂತ ಕೈ ಮಾತ್ರ ಗ್ಲಾಸ್ ಓಪನ್ ಮಾಡಿ ಏನೋ ಒಂದು ಸ್ಮೆಲ್ ಬರ್ತಿದ್ದೀರಿ, ಗ್ಲಾಸ್ ಓಪನ್ ಮಾಡಿದೆ. ಅವ್ನ ಕೈ ಕಾರ್ಗೆ ಹಿಂದ್ಗಡೆ ವೆಹಿಕಲ್ ಒಂದು ಕಾರೇ ಬರ್ತಾಯಿದ್ದು, ಇನೋವಾ ಕಾರು. ನಾನು ಅವ್ರಿಗೆ ಕೇಳೋಕ್ಕೆ ನಿಲ್ಸೋಕ್ಕೆ ಕೈ ಅಡ್ಡ ಮಾಡಿ ಮಧ್ಯದಲ್ಲಿ ಕಾರು ಅವ್ನಿಗೆ ಪಾಸ್ ಆಗ್ದಂಗೆ ಮಧ್ಯಕ್ಕೆ ನಿಲ್ಲಿಸಿದೆ. ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಸ್ಲೋ ಮಾಡಿದೆ. ಅವರು ಸ್ಲೋ ಮಾಡಿದ್ರು, ನಿಲ್ಲಿಸಿದ್ರು ಅಷ್ಟೇ. ಅವರೇನು ಯಾರೂ ಇಳಿಯೋಕೆ ಬಂದಿಲ್ಲ. ನನಗೆ ಗೊತ್ತಾಯ್ತಲ್ಲ ಬಿಡ್ತೀವಿ ಓನೆ ಅಂತ. ನಾನು ಮತ್ತೆ ತುಂಬ ಕಿರ್ಚಾಡಿದೆ ನಾನು. ಯಾರು ನೀನು, ನಿನ್ನ ಕಾರ್ ಏನಕ್ಕೆ ಹತ್ತಿದ್ದು, ಯಾರು ನೀನು ಹೇಳು, ಯಾರು ನೀನು, ಇಳೀರಿ ಫಸ್ಟು, ಇಳಿಯಮ್ಮ ಫಸ್ಟು ಅಂಥೇಳಿ, ಯಾರು ನೀನು ಅಂಥೇಳಿ ಇಲ್ಲಿ ಅಂತ ಜೋರಾಗಿ ಕಿರ್ಚಾದೆ. ನಾನು ಕಿರ್ಚಾಡಿದ್ದಕ್ಕೆ ಅವಳು ಏನಾಯಿತು ಅಂದರೆ, ಅವಳು ಭಯ ಬಿಟ್ಟಿರ್ತಾಳೆ, ದೇವ ಯಾರು ನೀನು, ಹತ್ಕೊಂಡಿದ್ದು ಯಾರು, ನೀನು ಇರೋದು ಯಾರು ನೀನು ಅಂಥೇಳಿ ಜೋರಾಗಿ ಅವಳಿಗೆ ದೊಡ್ಡ ಧ್ವನಿಯಲ್ಲಿ ಮಾತಾಡಿದೆ. ಇವರು ನನಗೆ ಕಾರ್ ಸಡನ್ಲಿ ಸ್ಲೋ ಮಾಡಿದ್ರು ಅಷ್ಟೇ. ಅವರು ನಿಲ್ಲಿಸಾರ ಇವಾಗ ಡೌಟ್ ಬಂತು, ಅಕ್ಕಪಕ್ಕದಲ್ಲಿದ್ದಾಳಲ್ವ ಇವಳ್ದೇನು ರಿಯಾಕ್ಷನ್ ಇರೋಲ್ಲ ಅಂಥೇಳಿ ಜೋರಾಗಿ ಕಿರ್ಚಿಬಿಟ್ಟು, ಯಾರು ನೀನು, ಹತ್ತಿದ್ದು ಯಾರು ನೀನು, ನಿಂದು ಯಾವರು ಏನು ಅಂಥೇಳಿ, ಇಳಿಯಮ್ಮ ಫಸ್ಟು ಅಂಥೇಳಿ ಸ್ಲೋ ಮಾಡಿದೆ. ಅವಳು ಕೇಳಿದ್ರು, ನನಗೆ ಸ್ಲೋ ಮಾಡಿದೆ ಮತ್ತು ಗ್ಲಾಸ್ ಓಪನ್ ಮಾಡಿದೆ. ಕೈ ಅಡ್ಡ ಬಂದು ನೋಡಿದ್ರು. ಯಾಕೆ ಏನಾಯಿತು ಅಂತ ಕೇಳಿದಾಗ, ಇಳೀರಿ ನೀವು ಫಸ್ಟು, ಯಾರು ನೀವು, ಯಾವ ನಿಮ್ಮದು, ಯಾರು ಅಂದ್ಕೊಂಡೆ ನೀನು, ನನಗೆ ಯಾರು ಅಂದ್ಕೊಂಡಿದ್ದೀಯ ಅಂಥೇಳಿ ಜೋರಾಗಿ ಜಾಸ್ತಿ ಧ್ವನಿ ಯಾವಾಗ ಮಾಡಿದ್ನೋ ಅವಳು ಸಡನ್ಲಿ ಮಾಯ ಆಗೋಯಿತು. ಮಿರಾರಲ್ಲೇ ನೋಡ್ತಾನೆ ನಾನು ಮಾತಾಡ್ತಿದ್ದೆ. ಅವಳಿಗೆ ಸಡನ್ಲಿ ಮಾಯ ಆಯಿತು. ಅವಳಿಗೆ ಏನೂ ಇಲ್ಲ, ಇಲ್ಲ. ಮತ್ತು ಇವರು ನನಗೆ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ರು. ಹಾರ್ನು ತುಂಬ ಹೊಡೆದೆ, ಪ್ಲೀಸ್ ಅಂತ. ಅವ್ರು ನೋಡಿದ್ರು ನಾನು ಒಬ್ಬನೇ ಇದ್ದೆ ಕಾರಲ್ಲಿ, ಅವ್ರಿಗೆ ಯಾರೂ ಕಾಣಿಸಿಲ್ಲ. ಪಾಪ ಏನೋ ಪ್ರಾಬ್ಲಮ್ ಅಂತೇಳಿ ನಿಲ್ಲಿಸಿದ್ರು. ಅವರು 6 ಜನ ಹಂಗಿದ್ರು, 6 ಜನ ಇದ್ದರು. ಅವರು ರಾಯಚೂರು ಕಡೆಯವರೇ. ಮತ್ತು ಪ್ಲೀಸ್ ಅಂತ ಹಾರ್ನ್ ಮಾಡ್ಕೊಂಡು ಅವ್ರು ನಿಲ್ಲಿಸಿದ್ರು. ಏನಾಯಿತು ಅಂದರೆ, ಈ ಥರ ಜಸ್ಟ್ ನನಗೆ ಸ್ವಲ್ಪ ಮುಂದೆವರೆಗೂ ನಾನು ಮುಂದೆ ಹೋಗ್ತಾ ಇರ್ತೀನಿ, ನೀವು ಹಿಂದೆ ಬನ್ನಿ ಅಂತ. ಏನಾಯ್ತು ಅಂದಾಗ ಹಿಂಗೆಲ್ಲ ಹೇಳಿದೆ ವಿಷಯ, ಹಿಂಗೆ ಹಚ್ಕೊಂಡೆ. ಅವಳಿಗೆ ಕಾಣಿಸ್ಲಿಲ್ಲ, ಯಾರು ಸರ್ ಏನಕ್ಕೆ ಸರ್ ಹಚ್ಕೊಂಡ್ರಿ ನೀವು ಒಬ್ಬರಿಗೆ ಅಂತ ಹೇಳಿದ್ರು. ಸರಿ ಬಿಡಿ, ನಾನು ನೀವು ಫಾಸ್ಟ್ ಹೋಗ್ತೀರಾ ಅಂತ ಕೇಳಿದೆ. ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ನಾನು ಹಿಂದೆ ಬಿಡೋ, ನಾನು ಮುಂದೆ ಹೋಗ್ತೀನಿ, ಹಿಂದೆ ಫಾಲೋಅಪ್ ಮಾಡಿ ಅಂತ ಹೇಳಿ ಪ್ಲೀಸ್ ರಿಕ್ವೆಸ್ಟ್ ಮಾಡಿದೆ. ಓಕೆ ಸರ್ ಬನ್ನಿ ಅಂತ ಹೇಳಿ ಬಂದರು. ನೋಡಿ, ಯಾವತ್ತೂ ಮತ್ತೆ ಮುಂದೆ ಹೋದ ತಕ್ಷಣ ಮಂತ್ರಾಲಯ ಬಂದ ತಕ್ಷಣ ನಾವು ಅವರೆಲ್ಲ ಒಂದು ಕಡೆ ಟೀ ಕುಡಿದು ಕಾಫಿ ಕುಡಿದು ಡಿಸ್ಕಸ್ ಮಾಡ್ಕೊಂಡು, ದಯಮಾಡಿ ನೀವು ಮಂತ್ರಾಲಯದಿಂದ ಟು ಅನಂತಪುರವರೆಗೂ ಈ ಥರ ಬಂದಾಗ ಯಾರಿಗೂ ಹಸ್ಕೋಬೇಡಿ ಸರ್, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ. ಈ ಕಡೆ ಕಾಮನ್ನು ಜಾಸ್ತಿ ಆತ್ಮಗಳು ದೆವ್ವಗಳು ನೋಡಿದ್ದಾರೆ, ಕೇಳಿದ್ದಾರೆ, ಅಲ್ಲಲ್ಲಿ ಹೇಳ್ಕೊತಾರೆ. ಈಗ ಸುಮಾರು ಕಡೆ ಒಂದು 20 ಕಿಲೋಮೀಟ್ರು 30 ಕಿಲೋಮೀಟ್ರ್ವರೆಗೂ ಹಳ್ಳಿಗಳೇ ಬರಲ್ಲ ಆನ್ ದ ವೇ. ಹಾಗಾಗಿ ಈ ಥರ ಘಟನೆಗಳು ಜಾಸ್ತಿ ಇರ್ತವೆ ಸರ್. ಈಗ ನೀವು ಬೇರೆ ಹೇಳ್ತಿದ್ದೀರಾ, ನೀವು ವಾರ 15 ದಿನಕ್ಕೆ ಒಂದ್ಸಲಿ ಬರ್ತಾ ಇರ್ತೀವಿ ಅಂತ ಹೇಳ್ತೀರಲ್ವ. ಒಬ್ಬೊಬ್ಬರು ಎಷ್ಟೆಷ್ಟು ದೂರ ಬಂದಾಗ ನೀವು ಯಾರೇ ನಿಲ್ಲಿಸಿದ್ರು ಕಾರ್ ನಿಲ್ಲಿಸ್ಬಿಡಿ ಅಂತ ಹೇಳೋರು ಸಡನ್ಲಿ ಅಂತ ಹೇಳಿ. ತುಂಬ ಥ್ಯಾಂಕ್ಸ್ ಅಂಥೇಳಿ ನಾನು ಅಲ್ಲಿಂದ ಅವರು ಹೋದರು. ನಾನು ಮತ್ತೆ ಹಂಗೆ ರಾಯಚೂರು ದಾರಿ ಹಿಡಿದೆ. ದೇವರು ಹೆಸರು ಹೇಳ್ಕೊಂಡು ಜಪಗಳು ಮಾಡ್ಕೊಂಡು ಆರಾಮಾಗಿ ಬೆಳಗ್ಗೆ 7:30ಗೆಲ್ಲ ಯಾದಗಿರಿಗೆ ಬಂದುಬಿಟ್ಟೆ. ಸ್ನೇಹಿತರೆ, ಈ ರೀತಿ ನೀವು ಒಬ್ಬೊಬ್ಬರು ಪ್ರಯಾಣ ಮಾಡುವಾಗ ಈ ಥರ ದೆವ್ವಗಳು ಆತ್ಮಗಳು ಕಾಣಿಸಿದಾಗ ಸಡನ್ಲಿ ಭಯಪಟ್ಬಿಟ್ಟು ಏನೇನೋ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎದುರಿಸಿ ಯಾರು ನೀವು ಅಂಥೇಳಿ ಮಾತಾಡಿ. ದೆವ್ವಗಳು ಕೂಡ ಧೈರ್ಯವಂತರಾದರೆ ನಿಮ್ಮ ಜೊತೆ ಅಂತ ನಕ್ಕೊಂಡು ಏನೋ ಅಂತ ಮಾತಾಡ್ತಾರೆ, ನಿಮ್ಗೆ ಇಷ್ಟ ಆದಂಗೆ ಅಂತ ಓಡೋಗ್ತವೆ. ಆಯಿತಾ? ದೆವ್ವಗಳು ಇದ್ದಾವೆ, 100% ನಂಬಿ. ದೆವ್ವಗಳ ಬಗ್ಗೆ ಭಯನೂ ಬೇಡ, ಜಾಸ್ತಿ ನಿರ್ಲಕ್ಷ್ಯನೂ ಬೇಡ. ಸ್ನೇಹಿತರೆ, ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.